ಇವತ್ತಿನ ವಿಶೇಷ ಒಂದು ಭಿನ್ನವಾದಂತಹ ಆರೋಗ್ಯಕರವಾದಂಥ ಪಡ್ಡು, ಅದೇ ಬೇಳೆ ಪಡ್ಡು. ಈ ಬೇಳೆ ಪಡ್ಡನ್ನು ರುಬ್ಬಿದ ತಕ್ಷಣ ಮಾಡಿಬಿಡ್ಬೋದು, ಹುಳಿ ಬರಿಸೋ ಅವಶ್ಯಕತೆ ಇಲ್ಲ. ಇದರ ರುಚಿಯಂತೂ ಅದ್ಭುತವಾಗಿರುತ್ತೆ. ಇದನ್ನು ನೀವು ಬೆಳಿಗ್ಗೆ ತಿಂಡಿಗೆ ಮಾಡಬಹುದು, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಬೋದು, ಸಂಜೆ ಸ್ನ್ಯಾಕ್ಸಿಗಂತೂ ಸೂಪರ್ ರೆಸಿಪಿ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಬೇಳೆ ಪಡ್ಡು ಮಾಡೋದಕ್ಕೆ ನಾನಿಲ್ಲಿ ಉದ್ದಿನ ಬೇಳೆ ತೊಗೊಳ್ತಾ ಇದ್ದೀನಿ. ಈ ಲೋಟದಲ್ಲಿ 1 ಲೋಟದಷ್ಟು ತೊಗೊಳ್ತಾ ಇದ್ದೀನಿ. ಯಾವುದೇ ಲೋಟ ತೊಗೊಳ್ಳಿ ಅಥವಾ ಕಪ್ಪನ್ನು ತೊಗೊಳ್ಳಿ, ಅದರಲ್ಲೇ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಈಗ 1 ಲೋಟದಷ್ಟು ಉದ್ದಿನ ಬೇಳೆ, ಅದೇ ಲೋಟದಲ್ಲಿ 1 ಲೋಟದಷ್ಟು ಹೆಸರು ಬೇಳೆ ತೊಗೊಂಡು ಎರಡನ್ನೂ ಚೆನ್ನಾಗಿ ತೊಳೆದು ಬಿಟ್ಟು ನಾವು ನೆನೆಸಿಡಬೇಕಾಗತ್ತೆ. ಇದ್ರ ಜೊತೆಗೆ ನೀವು 1/4 ಕಪ್ಪಿನಷ್ಟು ಅಥವಾ ಲೋಟದಷ್ಟು ಅಕ್ಕಿನೂ ಸಹ ಸೇರಿಸ್ಬೋದು. ಅದು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವತ್ತು ನಾನು ಸೇರಿಸಿಲ್ಲ. ಸೇರಿಸಿದ್ರೆ ಸ್ವಲ್ಪ ಟೆಕ್ಸ್ಚರ್ ಡಿಫ್ರೆಂಟಾಗಿ ಬರುತ್ತೆ. ಇವಾಗ ಇವೆರಡನ್ನೂ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸೋಕ್ಕಿಟ್ಟಿದ್ದೀನಿ. ಮಿನಿಮಮ್ 3 ಗಂಟೆ ನೆನೆಸಬೇಕು. ಇಲ್ಲ ಬೆಳಿಗ್ಗೆನೇ ತಿಂಡಿ ಮಾಡ್ತೀನಿ ಅಂತಂದರೆ ನೀವು ರಾತ್ರಿ ಪೂರ್ತಿ ನೆನೆಸಿದ್ರು ಪ್ರಾಬ್ಲಮ್ ಇಲ್ಲ. ಇವತ್ತು ನಾನು ರಾತ್ರಿ ತೊಳೆದುಬಿಟ್ಟು ರಾತ್ರಿ ಪೂರ್ತಿ ನೆನೆಸಿಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಬೆಳಿಗ್ಗೆನೇ ಎದ್ಬಿಟ್ಟು ತಿಂಡಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಈಗ ನೋಡಿ, ರಾತ್ರಿ ಎಲ್ಲ ಚೆನ್ನಾಗಿ ನೆನೆದಿದೆ. ರಾತ್ರಿ ಎಲ್ಲ ನೆನೆಸಬೇಕು ಅಂತ ಏನಿಲ್ಲ, 3 ಗಂಟೆನಾದರೂ ನೆನೆಸಿದ್ರೆ ಸಾಕಾಗುತ್ತೆ. ಇವಾಗ ಎಲ್ಲ ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ನೀರು ಸ್ವಲ್ಪನೂ ಎಕ್ಸ್ಟ್ರಾ ನೀರು ಸೇರಿಸಬಾರ್ದು. ಇದನ್ನು ಮಿಕ್ಸಿನಲ್ಲೋ ಅಥವಾ ಗ್ರೈಂಡರ್ನಲ್ಲೋ ಈ ಹದಕ್ಕೆ ರುಬ್ಕೋಬೇಕಾಗುತ್ತೆ. ರುಬ್ಬಬೇಕಾದ್ರೂ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆ ಬೇಳೆ ತೇವಾಂಶನೇ ಸಾಕು ಗ್ರೈಂಡ್ರಲ್ಲಾದರೆ. ಮಿಕ್ಸಿಲಾದರೆ 1-2 ಸ್ಪೂನಷ್ಟು ನೀರನ್ನ ಸೇರಿಸ್ಕೋಬಹುದು. ಇದಕ್ಕೆ ಇನ್ನೇನು ಸಾಮಗ್ರಿ ಸೇರಿಸಿಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಇಂಚಿನಷ್ಟು ಶುಂಠಿನ ತೆಳ್ಳಗೆ ತುರ್ಕೊಂಡು ಈ ರೀತಿ ಸೇರಿಸ್ಕೊಳ್ತೇನೆ. ತುರಿದಂಥ ಶುಂಠಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ನೀವು ಬೇಕಾದರೆ ಇಂಗಿನ ಪುಡಿನೂ ಸೇರಿಸಬಹುದು. ಇನ್ನೂ ನಿಮಗೆ ರುಚಿ ಚೆನ್ನಾಗಿರಬೇಕು, ಸ್ವಲ್ಪ ಟೆಕ್ಸ್ಚರ್ ಜಾಸ್ತಿ ಬೇಕು ಅಂತಂದರೆ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಬಹುದು. ಕಾಯಿ ಪೀಸಸ್ನ ಸೇರಿಸ್ಬಹುದು. ತೆಂಗಿನಕಾಯಿ ಪೀಸಸ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು. ಹದ ಮಾತ್ರ ಈ ಹದದಲ್ಲಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ರುಬ್ಬಿದ ತಕ್ಷಣ ಇದನ್ನು ಪಡ್ಡು ಸ್ಟ್ಯಾಂಡ್ನಲ್ಲಿ ಈ ರೀತಿ ಹಾಕೋದಷ್ಟೇ. ಇದನ್ನು ಹುಳಿ ಬರಿಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಸೋಡಾನು ಸಹ ಸೇರಿಸಿಲ್ಲ. ಈ ಉದ್ದಿನ ಬೇಳೆ ಹಾಗೆಯೇ ಹೆಸರು ಬೇಳೆನ ಕರೆಕ್ಟಾಗಿ ರುಬ್ಕೊಂಡ್ರೆ ಅದೇ ಸಾಫ್ಟಾಗಿ ಬರುತ್ತೆ. ಇಲ್ಲಿ ಪಡ್ಡು ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗುಳಿ ಸ್ಪೂನನ್ನ ತೊಗೊಂಡು ಇದಕ್ಕೆ ನಾವು ಹಿಟ್ಟನ್ನು ತುಂಬ್ಕೊಂಡು ಹೋಗೋದಷ್ಟೇ. ಮಾಮೂಲಿಯಾಗಿ ನೀವು ಪಡ್ಡು ಮಾಡ್ತಿರಲ್ಲ ಅದೇ ರೀತಿ ಇದನ್ನು ಮಾಡೋದಷ್ಟೇ. ಆದರೆ ಈ ಹಿಟ್ಟಿಗೆ ನಾವು ಅಕ್ಕಿನ ಸೇರಿಸಿಲ್ಲ. ಬೇಕು ಅಂದರೆ 1/4 ಕಪ್ಪಿನಷ್ಟು ಅಕ್ಕಿನ ಸೇರಿಸ್ಬೋದು. ಅದು ಆಪ್ಷನಲ್, ಟೆಕ್ಸ್ಚರ್ ಡಿಫ್ರೆಂಟಾಗಿ ಬರುತ್ತೆ. ಹಾಗೆಯೇ ಈ ಹಿಟ್ಟನ್ನು ಹುಳಿ ಬರಿಸೋ ಅವಶ್ಯಕತೆ ಇಲ್ಲ. ಇವತ್ತಿನ ಹಿಟ್ಟಿಗೆ ನಾನು ಮೊದಲೇ ಹೇಳಿದೆ, ಇದಕ್ಕೆ ಸೋಡಾ ಸೇರಿಸಿಲ್ಲ. ಉದ್ದಿನ ಹಿಟ್ಟು ಹಾಗೆ ಹೆಸರು ಬೇಳೆ ಹಿಟ್ಟಾಗಿರೋದ್ರಿಂದ ಕರೆಕ್ಟಾಗಿ ರುಬ್ಬಿದರೆ ಅದೇ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು ಸಾರಿ ಎಣ್ಣೆ ಚೆನ್ನಾಗಿ ಕಾದಿದೆ ಪಡ್ಡು ಸ್ಟ್ಯಾಂಡಲ್ಲಿ ಅಂತಂದಮೇಲೆ ಅದಕ್ಕೆ ಹಿಟ್ಟನ್ನು ಈ ರೀತಿ ಸೇರಿಸ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸಬೇಕಾಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಕರೆಕ್ಟಾಗಿ ಬರುತ್ತೆ. ಬೇಯಿಸಬೇಕಾದ್ರೆ ಮುಚ್ಚಿಬಿಟ್ಟು ಬೇಯಿಸಿ. ಒಂದು ಸಾರಿ ಹಿಟ್ಟನ್ನು ಹಾಕಿದ ಮೇಲೆ ಮತ್ತೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಆಪ್ಷನಲ್ಲು, ಮೇಲೆ ಹಾಕೋದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಕಿದರೆ ಸ್ವಲ್ಪ ಡ್ರೈ ಆಗಿ ಬರೋಲ್ಲ ಅಂತ ಸ್ವಲ್ಪ ಎಣ್ಣೆನ ಇಲ್ಲಿ ನಾನು ಈ ರೀತಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸಿ. ಮುಚ್ಚಿಬಿಟ್ಟು ಬೇಯಿಸಿದರೆ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾವು ಮುಚ್ಚಲ್ಲ ಅಂದರೆ ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೋದು ಒಳ್ಳೆಯದು. ಈಗ ಮುಚ್ಚಿಬಿಟ್ಟು ಒಂದು 4-5 ನಿಮಿಷ ಬಿಟ್ಟರೆ ಇದು ಒಂದು ಸೈಡು ಚೆನ್ನಾಗಿ ಬೆಂದಿರುತ್ತೆ. ಮೇಲ್ಭಾಗನೂ ಸ್ವಲ್ಪ 50% ಬೆಂದಿರುತ್ತೆ. ಪೂರ್ತಿ ಬೇಯಿಸಬೇಕು ಅಂತಂದರೆ ಈ ರೀತಿ ತಿರುಗಿಬಿಟ್ಟು ಮತ್ತೆ ಉಲ್ಟಾ ಹಾಕಿ ಅದು ಎರಡೂ ಬದಿನೂ ಕರೆಕ್ಟಾಗಿ ಬೇಯಿಸಬೇಕಾಗುತ್ತೆ. ಬೇಯಿಸೋದು ಮಾತ್ರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ಬೇಯಿಸಿ. ಯಾಕೆಂದರೆ ಬೇಳೆ ಆಗಿರೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮಲ್ಲಿ ಬೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಅಕ್ಕಿನ ನೀವು ಸೇರಿಸಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನನಗೆ ಈ ಪಡ್ಡು ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಂತಂದ್ಬಿಟ್ಟು ಅಕ್ಕಿನ ಸೇರಿಸಿಲ್ಲ. ಈಗ ನೋಡಿ, ಎರಡೂ ಬದಿನೂ ಕರೆಕ್ಟಾಗಿ ಬೆಂದಿದೆ, ಒಳ್ಳೆ ಬಣ್ಣ ಬಂದಿದೆ, ಹಾಗೆಯೇ ಸಾಫ್ಟಾಗಿ ಬಂದಿದೆ. ಸೋಡಾ ಹಾಕಿಲ್ದೇ ಇದ್ದರೂ ಇದು ಸಾಫ್ಟಾಗಿ ಬಂದಿದೆ. ಯಾಕೆಂದರೆ ಉದ್ದಿನ ಬೇಳೆ ಹೆಸರು ಬೇಳೆನ ಕರೆಕ್ಟಾಗಿ ರುಬ್ಬಿದರೆ ಅದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಅದು ಹಾಗೇ ಸಾಫ್ಟಾಗಿ ಬರುತ್ತೆ. ಅದೇ ಈ ಬೇಳೆ ಸ್ಪೆಷಾಲಿಟಿ. ಈಗ ನೋಡಿದರೆ ಈ ಬೇಳೆ ಪಡ್ಡು ರೆಡಿಯಾಗಿದೆ. ಇದಕ್ಕೆ ನೀವು ಈರುಳ್ಳಿನೂ ಸೇರಿಸ್ಬೋದು, ತೆಂಗಿನಕಾಯಿ ಪೀಸಸ್ ಸೇರಿಸ್ಬೋದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಸೇರಿಸ್ಬೋದು. ಮಸಾಲೆ ಪಡ್ಡು ಥರ ಮಾಡ್ಬೋದು. ನಾನು ಇವತ್ತು ಸಿಂಪಲ್ಲಾಗಿ ಮಾಡಿದ್ದೀನಿ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಸಖತ್ತಾಗಿರುತ್ತೆ. ಹಾಗೆಯೇ ಹಸಿರು ಚಟ್ನಿ ಮಾಡೋದಂತೂ ಸೂಪರ್ ಆಗಿರುತ್ತೆ. ಇವತ್ತು ಹಸಿರು ಚಟ್ನಿನ ಮಾಡಿದ್ದೀನಿ. ಎಕ್ಸಲೆಂಟ್ ಕಾಂಬಿನೇಷನ್ನು, ಬೆಳಗಿನ ತಿಂಡಿಗಂತೂ ಸೂಪರ್ ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. Bye bye. See you.